ಬಟ್ ನೀವು ಪ್ರೊಫೆಷ್ನಲ್ ಆಗಿ ಮಾಡಿದ್ರೆ ನಿಮಗೆ ಈ ದಾರಿಲಿ ಹೋಗ್ಬೋದು. ಇಲ್ಲಿಗಲ್ ಆಗಿ ಮಾಡಿದ್ರೆ ಬೆಂಗಳೂರು ಸಿಟಿ ಪೊಲೀಸ್ ಅವ್ರ ಕೈಲಿ ತಗೊಳಕೋಬೋದು ಅಷ್ಟೇ. ಸೊ ನಾನಿವತ್ತು ನಿಮಗೆ 8 ಟ್ರಿಕ್ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಒಂದು ಬಂದ್ಬಿಟ್ಟು ಹೌ ಟು ಪಾಪ್ ಎ ವೀಲಿ, ಒಂದು ಹೌ ಟು ಡೂ ಎ ಬರ್ನ್ ಔಟ್. ಹಲೋ ಎವ್ರಿವನ್, ನನ್ನ ಹೆಸರು ಶ್ರೇಯಸ್ ಅಂತ. ಸೊ ನಾನು ಮೈಸೂರವನು, ನಾನು ಒಬ್ಬ ಪ್ರೊಫೆಷ್ನಲ್ ಸ್ಟಂಟ್ ರೈಡರ್. ಸೊ ನಾನು ಈ ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡಿದ್ದು 2014ಇಂದ. ಬಟ್ ಸ್ಕೂಲಲ್ಲಿ ನಾನು ಇರಬೇಕಾದ್ರೆ ಸೈಕಲಲ್ಲಿ ನಾರ್ಮಲ್ ಆಗಿ ಒಂದು ವೀಲಿ ಮಾಡೋದು, ಸ್ಟಾಪಿ ಮಾಡೋದಿಂದನೇ ಎಲ್ಲರ ಥರನೂ ಸ್ಟಾರ್ಟ್ ಆಗಿದ್ದು. ಸೊ ಇದನ್ನು ನಾನು ಒಂದು ಪ್ರೊಫೆಷ್ನಲ್ ಸ್ಟಂಟ್ ಶೋ ಅಂತ ಒಂದು ನೋಡಿದಾಗ, ಇದನ್ನೊಂದು ಪ್ರೊಫೆಷ್ನಲ್ ವೇಲಿ ಪ್ರೆಸೆಂಟೇಷನ್ ನೋಡಿದಾಗ ಆವಾಗ ನನಗೆ ಇನ್ಸ್ಪೈರ್ ಆಯಿತು. ಓಕೆ, ಇದನ್ನು ಇಲ್ಲಿಗಲ್ ಆಗಿ ರೋಡಲ್ಲಿ ಮಾಡಿದ್ರೆ ಮನೆಯವರು ನಿಮ್ಮನ್ನು ರೆಸ್ಪೆಕ್ಟ್ ಮಾಡಲ್ಲ. ಸೊ ಇದನ್ನು ನಾನೊಂದು ಪ್ರೊಫೆಷ್ನಲ್ ಹ್ಯಾಬಿಟಲ್ಲಿ ನಾನು ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನನಗೆ ಒಂದು ರೆಕಗ್ನಿಷನ್ ಆಗಲಿ, ಇಲ್ಲ ನನ್ನ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿ, ಓಕೆ ಐ ಆಮ್ ಡೂಯಿಂಗ್ ದ ರೈಟ್ ಥಿಂಗ್ ಅಂತ. ಸೊ ನೀವು ಒಂದು ಪ್ರಾಪರ್ ವೀಲಿ ಕಲಿಬೇಕು ಅಂದರೆ ನಿಮಗೆ ಫಸ್ಟ್ ಬೇಸಿಕ್ ಮೆಥಡ್ ಏನಂದರೆ 0 ಸರ್ಕಲ್ಸ್ ಅಂತ. ಸೊ ಈ 0 ಸರ್ಕಲ್ಸ್ ಹೆಂಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ನೀವು ನೋಡ್ತಿರ್ಬೋದು, ಗಾಡಿ ಸ್ಟಾರ್ಟ್ ಮಾಡಿ ನಾನು ಥ್ರಾಟಲ್ನ ಎಂಗೇಜ್ ಮಾಡಿದ್ದೀನಿ, ಕ್ಲಚ್ ಯೂಸ್ ಮಾಡ್ತಿಲ್ಲ, 2 ಕೈಯೂ ಬಿಟ್ಟೆ. ಅಟ್ ದ ಸೇಮ್ ಟೈಮ್ ನನ್ನ ಕಾಲು ಬ್ರೇಕ್ ಮಾಡ್ತಾನೇ ಇದೆ. ಸೊ ಗಾಡಿ ನನ್ನ ಕಂಟ್ರೋಲಲ್ಲಿದೆ. ಈ ಬ್ರೇಕಿಂಗ್ ಬಂದರೆ ನೀವು ಒಂದು ವೀಲಿ ಮಾಡ್ಬೇಕಾದ್ರೆ ಗಾಡಿ ಓವರಾಗಿ ಬಂತು ನೋಡಿ, ಗಾಡಿ ನಾನು ಹೊರಗಡೆ ಹೋಗಿಬಿಡ್ತಿಲ್ಲ, ಗಾಡಿನ ನಾನು ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಸೊ ಗಾಡಿ ಹೆಂಗೆಂಗೋ ಹೋದರೂ ಕೂಡ ನನ್ನ ಬಾಡಿ ಬ್ಯಾಲೆನ್ಸಲ್ಲಿ ನಾನು ಗಾಡಿನ ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಗಾಡಿ ಆಫ್ ಆಗೋಕ್ಕೂ ನಾನು ಬಿಡ್ತಿಲ್ಲ. ನೀವು ಜೋರಾಗಿ ನೋಡಿ, ಬ್ರೇಕ್ ಹೊಡೆದ್ರೆ ಗಾಡಿ ಆಫ್ ಆಗುತ್ತೆ. ಸೊ ಈ ಬ್ರೇಕು ಅಷ್ಟು ನಿಮಗೆ ಮ್ಯಾಟ್ರ್ ಆಗುತ್ತೆ. ಓವರಾಗಿ ನೀವು ವೀಲಿ ಮಾಡ್ಬೇಕಾದ್ರೆ ಬ್ರೇಕ್ ಹೊಡೆದ್ರೆ ಗಾಡಿ ಜೋರಾಗಿ ಲ್ಯಾಂಡ್ ಆಗುತ್ತೆ, ನೀವೇ ಗಾಡಿಯಿಂದ ಆಚೆ ಹೋಗ್ತೀರಾ. ಸೊ ಒಂದು ಕಾನ್ಸ್ಟೆಂಟ್ ಬ್ರೇಕಿಂಗ್ ಮಾಡಬೇಕಾದ್ರೆ ಗಾಡಿ ನಿಮ್ಮ ಕಂಟ್ರೋಲ್ ಇರುತ್ತೆ. ಸೊ ಈ ಇಂಡಸ್ಟ್ರಿಲಿ, ಈ ಸ್ಟಂಟ್ ರೈಡಿಂಗಲ್ಲಿ ಯಾರು ನಿಮ್ಗೆ ಒಂದು ಆಪರ್ಚುನಿಟಿ ಕೊಡಬೇಕು ಅಂತಂದರೆ ವಾಟ್ ದೇ ಸೇ ಇಸ್ ಯುವರ್ ಪರ್ಫೆಕ್ಷನ್. ನೀವು ಇನಿಷಿಯಲ್ ಆಗಿ ಕಲಿಬೇಕಾದ್ರೇ ಇಫ್ ಯು ಪುಟ್ ಮೋರ್ ಎಫರ್ಟ್ಸ್ ಆ್ಯಂಡ್ ಮೋರ್ ಟೈಮ್ ಇನ್ ಟು ಇಟ್, ದೆನ್ ವಿಲ್ ಬಿಕಮ್ ಪರ್ಫೆಕ್ಟ್. ಸೊ ಸ್ಟಂಟ್ ರೈಡಿಂಗ್ ಆಸ್ ಎ ಸ್ಪೋರ್ಟ್ ನೋಡಿದಾಗ ಎಲ್ಲರಿಗೂ ಕಾಣಿಸೋ ಮುಂದೆ ಪಿಕ್ಚರು, ವೀಲಿ ಹೊಡಿಯೋದು, ಸ್ಟಾಪಿ ಹೊಡಿಯೋದು. ಬಟ್ ದೇರ್ ಇಸ್ ಅ ಲಾಟ್ ಆಫ್ ಡಿಫಿಕಲ್ಟೀಸ್ ಆ್ಯಂಡ್ ಚಾಲೆಂಜಸ್ ಇನ್ ದಿಸ್ ಸ್ಪೋರ್ಟ್. ಬೇಸಿಕಲಿ ಹೇಳಬೇಕು ಅಂದರೆ ನಮ್ಮ ಇಂಡಿಯನ್ ಸೊಸೈಟಿ ಪ್ರಕಾರ ಯಾವುದೇ ಒಬ್ಬ ಹುಡುಗ ಆಗಲಿ ಹುಡುಗಿ ಆಗಲಿ ಈ ಏಜ್ಗೆ ಓದಬೇಕು, ಈ ಏಜ್ಗೆ ಓದಿ ಮುಗಿಸ್ಬೇಕು, ಈ ಏಜ್ಗೆ ಕೆಲಸಕ್ಕೆ ಸೇರಬೇಕು, ಈ ಏಜ್ಗೆ ಮದುವೆ ಆಗಬೇಕು ಅನ್ನೋದೇ ಕಾನ್ಸೆಪ್ಟ್ ಇರೋದು. ಸೊ ಆ ಬ್ಯಾರಿಯರ್ ಬ್ರೇಕ್ ಮಾಡಿ ನಾನು ಒಳ್ಳೆ ಹೆಸರು ಮಾಡಬೇಕು, ಒಳ್ಳೆ ಹೆಸರು ತರಬೇಕು ನಮ್ಮ ಮನೆಗೂ ಅಂತ ಸ್ಟಾರ್ಟ್ ಮಾಡಿ ಡಿಸಿಪ್ಲೀನಾಗಿ ಪ್ರಾಕ್ಟೀಸ್ ಮಾಡಿ ಯಾವುದನ್ನ ಮಾಡಬಾರ್ದು, ಯಾವುದನ್ನ ಮಾಡಿದ್ರೆ ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತೆ ಅನ್ನೋದನ್ನ ಫಸ್ಟು ಹೌ ನಾಟ್ ಟು ಡೂ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ. ಸೊ ಈ ಕಾಂಪಿಟೇಷನ್ ಎಲ್ಲ ಗೆದ್ದಾದ್ಮೇಲಿಂದ ನನಗೆ ಆಲ್ಮೋಸ್ಟ್ ಆಲ್ ಬಂದು ಒಳ್ಳೊಳ್ಳೆ ಬಿಗ್ ಆಪರ್ಚುನಿಟೀಸ್ ಬಂತು. ಲೈಕ್ ಬಜಾಜ್ ಕಡೆಯಿಂದ ನಾವು ಒಂದು ಮೂವಿಂಗ್ ಬೋಟಲ್ಲಿ, ಆಲಪ್ಪಿ ಬೋಟ್ ಹೌಸಲ್ಲಿ ಕೇರಳದಲ್ಲಿ ಮೂವಿಂಗ್ ಬೋಟ್ ಮೇಲೆ ಬಜಾಜ್ ಬೈಕ್ಸಲ್ಲಿ ಸ್ಟಂಟ್ ಶೋ ಮಾಡೋ ಥರ. ವಿಶಾಖಪಟ್ಟಣಮಲ್ಲಿ ಇಂಡಿಯನ್ ನೇವಿ ಡಾಕ್ ಯಾರ್ಡ್ ಇದೆಯಲ್ಲ, ಆ ಡಾಕ್ ಯಾರ್ಡ್ ಒಳಗೆ ಯಾರನ್ನೂ ಟ್ರೈ ಮಾಡೋರು ಒಳಗಡೆ ಬಿಡೋಲ್ಲ. ಸೊ ಬಟ್ ಆದರೆ ಬಜಾಜ್ ಅವ್ರು ನಮ್ಮನ್ನ ಕರೆಸಿ ನಮ್ಮ ಕಡೆಯಿಂದ ಸ್ಟಂಟ್ ಶೋ, ನೇವಿ ಅಫಿಷಿಯಲ್ಸ್ ಮುಂದೆ ನಾವೊಂದು ಸ್ಟಂಟ್ ಶೋ ಮಾಡಿದ್ದೀವಿ. ಸೊ ಆ ಥರ ಅದಲ್ಲದೆ ತಮಿಳಲ್ಲಿ ಅಜಿತ್ ಅವರಿದ್ದಾರಲ್ಲ, ಅವ್ರದ್ದು ಒಳಿಮೈ ಅಂತ ಒಂದು ಮೂವಿ, ಅದೆಲ್ಲ ನಾನು ಮಾಡಿದ್ದೀನಿ. ಸೊ ಅದೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲಿಂದ ನಮ್ಮ ಅಜ್ಜಿಗೆ 86 ಇಯರ್ಸ್. ಈಗ ಅವರು ಯಾರ ಹತ್ರ ಶ್ರೇಯಸ್ ಏನು ಅಂತ ಇಂಟ್ರೊಡ್ಯೂಸ್ ಮಾಡ್ತಾರೆ, ನನ್ನ ಮೊಮ್ಮಗ ಸ್ಟಂಟ್ ರೈಡರ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ನೀವು ನೋಡಿದ ಈ 0 ಸರ್ಕಲ್ಲು ನಿಮಗೆ ಮಾಡೋಕ್ಕೆ ಕಷ್ಟ ಆಗ್ತಿದೆ, ಓಕೆ ನಂಗೆ ಇದು ಇನ್ನೂ ಡಿಫಿಕಲ್ಟ್ ಆಗ್ತಿದೆ, ಇದಕ್ಕಿಂತನೂ ಇನ್ನೂ ಬೇಸಿಕ್ ಇದೆ ಅಂದರೆ ಅದಕ್ಕೂ ನನ್ನ ಹತ್ರ ಒಂದು ಟಿಪ್ ಇದೆ ನೋಡಿ. ಸೊ ಗಾಡಿ ಒಂದೇ ಥ್ರಾಟ್ಲಲ್ಲಿದೆ, ನಾನು ಗಾಡೀಲಿ ಕೆಳಗಡೆ ಕಾಲಿಡ್ತಿಲ್ಲ, ಈಗ ಗಾಡಿ ತಿರುಗಿಸ್ದೆ, ಮತ್ತೆ ಹೋದೆ, ಮತ್ತೆ ಟರ್ನ್ ಮಾಡಿದೆ, ಮತ್ತೆ ಬಂದೆ, ಒಂದೇ ಥ್ರಾಟಲ್ ನಾನು ಚೇಂಜೇ ಮಾಡ್ತಿಲ್ಲ. ಬಟ್ ನನ್ನ ಕಾಲಲ್ಲಿ ನೋಡಿ ಬ್ರೇಕಿಂಗ್ ಚೇಂಜ್ ಆಗ್ತಾಯಿದೆ, ಒಂದೇ ಡೈರೆಕ್ಷನ್. ಸೊ ಈ ಥರ ಮಾಡಿದಾಗ ಬೈಕ್ ಕಂಟ್ರೋಲ್ ಬರುತ್ತೆ. ಸೊ ಹಂಗೆ ಬಂದು ಅದೇ ಥ್ರಾಟಲಲ್ಲಿ ವೆರಿ ಸಿಂಪಲ್, ಬೈಕ್ ಈಸ್ ಅಂಡರ್ ಮೈ ಕಂಟ್ರೋಲ್. ನೋಡಿ ಆಫ್ ಆಗ್ತಾಯಿದೆ ಗಾಡಿ ಇನ್ನೇನು, ಬಟ್ ನಾನು ಬಿಡ್ತಿಲ್ಲ, ಗಾಡಿ ಆಫ್ ಆಗೋಕ್ಕೂ ಬಿಡ್ತಿಲ್ಲ, ಗಾಡಿ ಜೋರಾಗಿ ಸ್ಪೀಡಾಗಿ ಹೋಗೋಕ್ಕೂ ಬಿಡ್ತಿಲ್ಲ. ಸೊ ಸ್ಟಂಟ್ ರೈಡಿಂಗ್ ಆಸ್ ಎ ಸ್ಪೋರ್ಟ್ ಬಂದ್ಬಿಟ್ಟು ಬರೀ ಎಂಟರ್ಟೈನ್ಮೆಂಟಾ ಇಲ್ಲ ಬರೀ ಆ್ಯಡ್ ಶೂಟ್ಸಾ ಅಂತ ನೀವು ಅಂದ್ಕೊಂಡ್ರೆ ಇಲ್ಲ. ಸೊ ಇದು ಒಂದು ಕಾಂಪಿಟೇಷನ್ ಆಗು ನಡೆಯುತ್ತೆ. ಸೊ ಫ್ರಾನ್ಸಲ್ಲಿ ಆ್ಯಕ್ಚುಲಿ ಇದು ಲೀಗಲ್ ಸ್ಪೋರ್ಟ್. ಈಗ ಮೋಟೋ ಜಿ ಪಿ ಹೆಂಗೆ ನಡೆಯುತ್ತೆ ಹಂಗೆ ಸ್ಟಂಟ್ ಜಿ ಪಿ ಅಂತ ನಡೆಯುತ್ತೆ. ಆ ಸ್ಟಂಟ್ ಜಿ ಪಿಲಿ ಈ ಕಾಂಪಿಟೇಷನ್ಲಿ ಮಾರ್ಕ್ಸ್ ಅಂತ ಹೆಂಗೆ ಪ್ರೊವೈಡ್ ಮಾಡ್ತಾರೆ ಅಂದರೆ ಇದರಲ್ಲಿ 4 ಕ್ಯಾಟಗರೀಸ್ ಬರುತ್ತೆ. ಒಂದು ವೀಲಿ, ಒಂದು ಸ್ಟಾಪಿ, ಒಂದು ಬರ್ನೌಟ್ಸ್, ಒಂದು ಆಕ್ರೋಬೆಟಿಕ್ಸ್. ಇದಿಷ್ಟೂ
ಒಂದು 5 ಮಿನಿಟ್ಸ್ ಪರ್ಫಾರ್ಮೆನ್ಸಲ್ಲಿ ನೀವು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತೀರಾ, ನೀವು ಕಲ್ತಿರಾ ಇಷ್ಟು ಸ್ಕಿಲ್ಸ್ನ ಒಂದು ಪ್ರಾಪರ್ ಸಿಂಕ್ರನೈಸ್ಡ್ ಕೊರಿಯೋಗ್ರಾಫ್ಡ್ ಪರ್ಫಾರ್ಮೆನ್ಸ್ ಹೆಂಗೆ ಮಾಡ್ತೀರಾ. ಅದಲ್ಲದೆ ನಿಮಗೆ 80 ಮಾರ್ಕ್ಸ್ಗೆ ಇದಿಷ್ಟು ಇದಾಗಿದ್ರೆ ಇನ್ 20 ಮಾರ್ಕ್ಸ್ ಇರುತ್ತೆ. ಡಿಸಿಪ್ಲಿನ್ ಆನ್ ದ ಟ್ರ್ಯಾಕ್ ಅಂಡ್ ದ ವೇ ಯು ಪ್ರೆಸೆಂಟ್ ಯುವರ್ ಸೆಲ್ಫ್. ನಿಮ್ಮ ಅಟೈರ್ ಹೆಂಗಿದೆ, ನಿಮ್ಮ ಅಟೈರು ನಿಮ್ಮ ಗಾಡಿಗೆ ಮ್ಯಾಚ್ ಆಗ್ತಿದೆಯಾ ಅನ್ನೋದು. ಸೊ ನಿಮ್ಗೆಲ್ಲ ಅನಿಸ್ತಿರ್ಬೋದು ಒಂದು ವೀಲಿ ಕಲಿಯೋಕ್ಕೆ ಯಾವ ಬೈಕ್ ನೀವು ನನಗೆ ಸಜೆಸ್ಟ್ ಮಾಡ್ತೀರಾ ಅಂತ. ನಾನು ನಿಮಗೆ ಸಜೆಸ್ಟ್ ಮಾಡೋದು ಬೆಸ್ಟ್ ಬೈಕ್ ಅಂದರೆ TVS Apache RTR. ಸೊ ನಾನು ಸ್ಟಾರ್ಟ್ ಮಾಡಿದ್ದು ಇದೇ ಬೈಕಲ್ಲಿ. ಸೊ ಅದೇ ಬೈಕಲ್ಲೇ ನಿಮ್ಗೆ ಇವತ್ತು ನಾನು ತೋರಿಸೋಣ ಅಂತ ಬಂದಿದ್ದೀನಿ. ಸೊ ನೀವೆಲ್ಲ ನೋಡ್ತಿರ್ಬೋದು, ಈಗ ಥ್ರಾಟಲ್ ಇದೆ, ABC ಅಂತ ನಾನೇನು ಹೇಳಿದೆ ಅದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಕ್ಲಚ್ ಫುಲ್ ಎಂಗೇಜ್ ಮಾಡಿದ್ದೀನಿ, ಥ್ರಾಟಲ್ ಸ್ವಲ್ಪ ಇಟ್ಟಿದ್ದೀನಿ. ನಾನಿವಾಗ ಥ್ರಾಟಲ್ ಇಟ್ಟು ಬರಲ್ಲ. ಯಾಕೆ ಹೇಳಿ, ಬರೀ ABC ಮಾತ್ರ ಅಲ್ಲ, ನಿಮಗೆ ಬಾಡಿ ಪ್ರೆಷರ್ನ ಬ್ಯಾಲೆನ್ಸ್ ಮಾಡೋದು ಇಂಪಾರ್ಟೆಂಟ್. ಸೊ ಈಗ ನಾನು ಬಾಡಿ ಪ್ರೆಷರ್ನ ಪಂಪ್ ಮಾಡಿ ತೋರಿಸ್ತೀನಿ. ಸೊ ಈಗ ಬಾಡಿ, ಸೊ ಈಗ ನೋಡಿದ್ರಿ ಬೈಕ್ ಮೇಲೆ ಬಂತು. ಬೈಕ್ ಮೇಲೆ ಬಂದಾಗ ನಾನು ಜೋರಾಗಿ ಬ್ರೇಕ್ ಅಪ್ಲೈ ಮಾಡಿದೆ. ಸೊ ಜೋರಾಗಿ ಬ್ರೇಕ್ ಅಪ್ಲೈ ಮಾಡಿದಾಗ ಏನಾಯಿತು, ಗಾಡಿ ಜೋರಾಗಿ ಲ್ಯಾಂಡ್ ಆಯಿತು. ಆದರೆ ನೀವು ಒಂದು ಕಾನ್ಸ್ಟೆಂಟ್ ಬ್ರೇಕಿಂಗಲ್ಲಿ ವೀಲಿ ಮಾಡ್ಕೊಂಡು ಹೋದಾಗ ಸ್ಮೂತಾಗಿ ಲ್ಯಾಂಡ್ ಮಾಡ್ಬೋದು. ಬಟ್ ಫಸ್ಟ್ ಬೇಕಾಗಿರೋದೇನೆಂದರೆ ಬ್ರೇಕ್ ಮೇಲೆ ನಿಮ್ಮ ಮೈಂಡ್ ಹೋಗಬೇಕು. ಗಾಡಿ ಮೇಲೆ ಬರ್ತಿದೆ, ನಾವು ಬ್ರೇಕ್ ಹಿಡಿಬೇಕು. ಹಿಡಿದ್ರೆ ಗಾಡಿ ಕೆಳಗೆ ಬರುತ್ತೆ, ಇಲ್ಲಾಂದರೆ ಏನಾಗುತ್ತೆ ಗಾಡಿ ಹಂಗೆ ಮೇಲೆ ಬರುತ್ತೆ. ಸೊ ಬ್ರೇಕಿಂಗ್ ಈಸ್ ವೆರಿ ಮ್ಯಾಂಡೇಟ್ರಿ. ಸೊ ಈಗ ನೋಡಿ, ಕ್ಲಚ್ ಇದೆ, ಥ್ರಾಟಲ್ ಇದೆ, ಬ್ರೇಕ್ ಮೇಲೆ ಕಾಲಿದೆ. ನಾನು ಪಂಪ್ ಮಾಡಿ ವೀಲ್ ಎತ್ಬೇಕು, ನೋಡಿ ಸ್ಮೂತ್ ಲ್ಯಾಂಡಿಂಗ್. ನನ್ನ ಒಂದು ಡ್ರೀಮ್ ಟೀಮು, ನಾನು ಯಾರನ್ನ ನೋಡ್ಕೊಂಡು ಬಂದೆ, ಆ ಟೀಮ್ ಹೆಸರು ಗೋಸ್ಟ್ ರೈಡರ್ಸ್ ಅಂತ. ಆ ಟೀಮ್ ಅವರೇ ನನ್ನ ರೆಕಗ್ನೈಸ್ ಮಾಡಿ ನೀನು ಬಂದು ಕರ್ನಾಟಕದಿಂದ ಬಂದು ನಮ್ಮ ಜೊತೆ ಪಾರ್ಟಿಸಿಪೇಟ್ ಮಾಡುವಂಥ. ಈಗ ನಾನು ಬಜಾಜ್ಗೆ ಅಫಿಷಿಯಲ್ ಸ್ಟಂಟ್ ರೈಡರ್ ಆಗಿ ಟೀಮ್ ಗೋಸ್ಟ್ ರೈಡರ್ಸಲ್ಲಿ ಒಂದು ಮೇನ್ ಮೆಂಬರ್ ಆಗಿ ಸೊ ಐ ಆಮ್ ಗೋಯಿಂಗ್. ಸೊ ಬೇಸಿಕ್ಲಿ ನಾನು ಅವಾಗಲಿಂದಾನೇ ಹೆಲ್ಮೆಟ್ಟು, ರೈಡಿಂಗ್ ಗೇರ್ಸ್ ಮೇಲೆ ತುಂಬ ಸ್ಟ್ರಿಕ್ಟ್. ನನಗೆ ಅದಿಲ್ಲದೆ ನಾನು ಒಂದು ದಿನಾನು ಸ್ಟಂಟ್ ಮಾಡೋದಾಗಲಿ, ಪಬ್ಲಿಕ್ ರೋಡಲ್ಲಿ ಮಾಡೋದಾಗಲಿ ಒಂದಿನಾನು ಮಾಡಬಾರ್ದು ಅನ್ನೋದೇ ನನ್ನ ಒಂದು ಗೋಲ್ ಇದ್ದಿದ್ದು. ಅದೇ ಥರ ನಾನು ನಮ್ಮ ಊರಲ್ಲಿ ಪ್ರೈವೇಟ್ ಜಾಗನ ಹುಡುಕಿ ಯಾರು ಪಬ್ಲಿಕ್ಕಿಗೂ ಡಿಸ್ಟರ್ಬ್ ಆಗದೆ, ನಾನು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನನಗೆ ಜಾಸ್ತಿ ಫೋಕಸ್ ಕಾನ್ಸಂಟ್ರೇಷನ್ ಇರೋಂಥ ಜಾಗದಲ್ಲಿ ನಾನು ಇದನ್ನು ಟ್ರೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಎವರ್ ಸಿನ್ಸ್ ದೆನ್ 2018 ನಾನು ನನ್ನ ಫಸ್ಟ್ ಕಾಂಪಿಟೇಷನ್, ಸ್ಟೇಟ್ ಲೆವೆಲ್ ಕಾಂಪಿಟೇಷನು ಬಜಾಜ್ ಅವರು ಆರ್ಗನೈಸ್ ಮಾಡಿದಲ್ಲಿ ಐ ಟುಕ್ ದ ಫಸ್ಟ್ ಪೊಸಿಷನ್. ಸೊ ಅಲ್ಲಿಂದ ಸೆಲೆಕ್ಟ್ ಆಗಿ ನಾನು ನ್ಯಾಷನಲ್ ಕಾಂಪಿಟೇಷನ್ಗೆ ಹೋದೆ. ನ್ಯಾಷನಲ್ ಕಾಂಪಿಟೇಷನ್ ಟ್ರಿವಾಂಡ್ರಮಲ್ಲಿ ನಡೀತು. ಸೊ ಅಲ್ಲೂ ನಾನು ಐ ಗಾಟ್ ಪ್ಲೇಸ್ಡ್ ಇನ್ ಟಾಪ್ 3. ಸೊ ಅವಾಗಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಮತ್ತೆ ಅಗೇನ್ 2019 TVSದು ಮೋಟೋಸೋಲ್ ಅಂತ ನಡೆಯುತ್ತೆ. ಸೊ ನಾನು TVS Apacheನ ತೊಗೊಂಡು ಫ್ರೆಂಡಿಂದ ಇಸ್ಕೊಂಡು ಹೋಗಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲೂ ಐ ಬ್ಯಾಕ್ ದ ಪೋಡಿಯಮ್. ಈಗ ನೀವು ನೋಡ್ತಿರ್ಬೋದು ಎಷ್ಟೋ ಆ್ಯಡ್ ಶೂಟ್ಸು, ಎಷ್ಟೋ ಪೋಸ್ಟರ್ಸು ಬಜಾಜಲ್ಲಿ, ಅದೆಲ್ಲ ನಮ್ಮ ಟೀಮವ್ರು ನಾವೇ ಮಾಡೋದು. ಬಟ್ ಏನಂದರೆ ನಾವು ಹೆಲ್ಮೆಟ್ ಹಾಕಿರ್ತೀವಿ, ಬಿಹೈಂಡ್ ದ ಸೀನ್ಸ್ ಯಾರಿಗೂ ಗೊತ್ತಿರಲ್ಲ, ಬರೀ ನಿಮ್ಮ ಪೋಸ್ಟರೇ ಅಷ್ಟು ಸ್ಟೈಲಿಶಾಗಿ ಕಾಣುತ್ತೆ. ನೀವು ನೋಡ್ತಿರ್ಬೋದು, ಈಗ ನಾನು ಒಂದು ಸ್ಲೋ ಸ್ಪೀಡಲ್ಲಿದ್ದೀನಿ. ಸೊ ಈ ಸ್ಲೋ ಸ್ಪೀಡಲ್ಲಿ ವೀಲಿ ಮಾಡೋದಕ್ಕೇನು ಆ ಬ್ರೇಕಿಂಗ್ ನೋಡಿ, ಗಾಡಿನ ಬ್ರೇಕ್ ಹೊಡೆದ್ರೆ ಗಾಡಿ ಪಂಪ್ ಆಗ್ತಾಯಿದೆ. ಆದಂಗೆ ನಾನೇನು ಮಾಡ್ತೀನಿ, ನನ್ನ ಬಾಡಿನ ಪಂಪ್ ಮಾಡ್ತೀನಿ ನೋಡಿ. ಸೊ ಲ್ಯಾಂಡ್ ಆಗ್ಬೇಕಾದ್ರೆ ನಿಮ್ಮ ಗಾಡಿ ಹ್ಯಾಂಡ್ಲ್ ಯಾವತ್ತಿದ್ರು ಸ್ಟ್ರೈಟ್ ಆಗಿರಬೇಕು. ಕ್ರಾಸ್ ಆಗಿತ್ತು ಅಂದರೆ ಗಾಡಿ ಲ್ಯಾಂಡ್ ಆದಾಗ ಹಿಂಗೆ ಒದರಿ ನೀವು ಬೀಳೋ ಚಾನ್ಸಸ್ ಇರುತ್ತೆ. ಸೊ ಇದಿಷ್ಟು. ಸೊ ಮೈಂಡ್ ಫುಲ್ ಫೋಕಸ್ಡ್ ಆಗಿರಬೇಕು, ಒಳ್ಳೆ ಕಾನ್ಸಂಟ್ರೇಷನ್ ಇರಬೇಕು. ಸ್ಟಂಟ್ ರೈಡಿಂಗಲ್ಲಿ ABC ತುಂಬ ಇಂಪಾರ್ಟೆಂಟ್. ABC ಏನು ಗೊತ್ತಾ, ಆಕ್ಸಿಲೇಟರ್, ಬ್ರೇಕ್ ಆ್ಯಂಡ್ ಕ್ಲಚ್. ಸೊ ಇದು ಮೂರೂ ನೀವು ಅಟ್ ಎ ಟೈಮ್ ಸಿಂಕ್ರನೈಸ್ಡಾಗಿ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ, ನಿಮ್ಮ ಮಸಲ್ ಮೆಮೊರಿನ ಹೆಂಗೆ ಇಂಪ್ರೂವ್ ಮಾಡ್ಕೋತೀರಾ ಅನ್ನೋದೇ ಬೇಸಿಕಲಿ ನೀವು ಕಲಿಬೇಕಾಗಿರೋದು. ಸೊ ಈಗ ನಾನು ಹೇಳ್ಕೊಡ್ತೀರಾ ಸೆಕೆಂಡ್ ಟ್ರಿಕ್ ಬಂದು ಬರ್ನೌಟ್. ಸೊ ಬರ್ನೌಟಲ್ಲಿ ಏನಾಗುತ್ತೆ, ನೀವು ಗಾಡಿನ ಸ್ಟ್ಯಾಟಿಕ್ಕಾಗಿ ಇಟ್ಟಿರ್ತೀರಾ, ಫ್ರಂಟ್ ಬ್ರೇಕ್ನ ಫುಲ್ ಟೈಟಾಗಿ ಇಡ್ತಿರ್ತೀರಾ. ಸೊ ನಾನು ಅಪಾಚಿ ಇದರಲ್ಲಿ ಹೇಳ್ತಿರೋದು, ಒಂದು ದೊಡ್ಡ ಬೈಕು ಡ್ಯೂಕಲ್ಲೆಲ್ಲ ಈಸಿ, ಅಪಾಚಿ ಕಲಿಯೋರಿಗೆ ಹೇಳ್ಕೊಡ್ತಾ ಇರೋದು. ಬ್ರೇಕ್ ಫುಲ್ ಹಿಡ್ದಿದ್ದೀರಾ, ಗಾಡಿ ಮುಂದೆ ಕೊಟ್ಟೋಗ್ತದೆ. ಆಗ ಏನಾಗುತ್ತೆ, ನಿಮಗೆ ಅಯ್ಯೋ ನಂಗೆ ಬರ್ತಿಲ್ಲ ಅನ್ನೋ ಒಂದು ಡಿಸ್ಕರೇಜ್ಮೆಂಟ್ ಆಗುತ್ತೆ. ಆ ಥರ ಅಂದ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಸಿಂಪಲಾಗಿ ಹೇಳ್ತೀನಿ, ಈ ಥರ ಒಂದು ಕಲ್ಲಿರುತ್ತೆ, ಸಿಂಪಲೆಸ್ಟ್ ಈಸಿಯೆಸ್ಟ್ ವೇ. ಬಾಡಿ ಪ್ರೆಷರ್ ಫುಲ್ ಮುಂದೆ, ಥ್ರಾಟ್ಲು ಕೊಟ್ಟೆ, ಸಿ ವೆರಿ ಈಸಿ, ಆರಾಮಾಗಿ ಮಾಡ್ಬೋದು. ಬಂದ್ಬಿಡಿ ಸಿ, ಕಮ್ಮಿ ಥ್ರಾಟ್ಲಲ್ಲೇ ಮಾಡಿ ಸ್ಟಾರ್ಟಿಂಗು, ಇಲ್ಲ ಬೇಗ ಟೈರ್ಟ್ ಹೋಗುತ್ತೆ. ಕಮ್ಮಿ ಥ್ರಾಟ್ಲಲ್ಲೇ ಮಾಡಿ ನೋಡಿ, ಆರಾಮು. ಸೊ ಏನು ಅಡ್ವಾಂಟೇಜ್ ಅಂದರೆ ಗಾಡಿ ಮುಂದೆ ಹೋಗಿ ಬೀಳಲ್ಲ, ಗಾಡಿ ಎಲ್ಲೋ ಹಾರೋಗಲ್ಲ, ಗಾಡಿ ಅಲ್ಲೇ ಸೇಫಾಗಿರುತ್ತೆ. ಭಯ ಆಯಿತು ಅಂದರೆ ಗಾಡಿ ಆಫ್ ಮಾಡ್ಕೊಬಿಡ್ಬೋದು. ಸೊ ನೋಡಿದ್ರಲ್ಲ, ಒಂದು ಕಂಟ್ರೋಲ್ಡ್ ಎನ್ವಿರಾನ್ಮೆಂಟಲ್ಲಿ 1-2 ಟ್ರಿಕ್ಸ್ನ ನಿಮಗೆ
ಟೀಚ್ ಮಾಡಿದ್ದು. ಸೊ ಇದೇ ಥರ ಒಂದು ಸೇಫ್ಟಿಯಾಗಿ ಒಂದೊಳ್ಳೆ ನೀ ಗಾರ್ಡ್ಸ್, ಒಳ್ಳೆ ಹೆಲ್ಮೆಟ್, ಒಳ್ಳೆ ಶೂ ಹಾಕ್ಕೊಂಡು ಒಂದು ರೈಡಿಂಗ್ ಜಾಕೆಟ್ ಹಾಕ್ಕೊಂಡು ಕಲಿಬೇಕು. ನಿಮಗೆ ಕಲಿಯೋ ಆಸಕ್ತಿ ಇದೆ, ನಾನು ಕಲ್ತ್ಕೋಬೇಕು, ನಂಗೆ ಗೈಡೆನ್ಸ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತೀರಾ ನಂದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಗೆ ನೀವು DM ಮಾಡ್ಬೋದು. ಐ ಆಮ್ ಆಲ್ವೇಸ್ ದೇರ್ ಟು ಸಪೋರ್ಟ್ ಯು. ನಾನು ನೋಡಿ ಕಲ್ತಿರೋನೆ, ಸೊ ನೀವು ನೋಡಿ ಕಲಿಬೋದು. ನಿಮ್ಮ ಕೈಲೂ ಆಗುತ್ತೆ. ಎವ್ರಿಥಿಂಗ್ ಇಸ್ ಪಾಸಿಬಲ್. ಸ್ಕೈ ಇಸ್ ದ ಲಿಮಿಟ್. ಸೊ ಇದನ್ನು ಹೇಳಿ ಐ ಆಮ್ ಸೈನಿಂಗ್ ಆಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್. Never not, never under yard, never ever, I'm forever on. Check my rep and all, check my repertoire, don't check me now. Let's just checks involved. I've been feeling like I'm next to God, next to God, next to God.